ತುಳು ಚಿತ್ರರಂಗದ ಇಷ್ಟು ವರ್ಷಗಳ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಪಡೆದವನು ನಾನು. ಯಾರ ಬಾಯಲ್ಲೂ ಅದು ಇಲ್ಲ. ಎಂಥದ್ದು ನಮ್ಮ ರಿಷಬ್ ಶೆಟ್ಟರ ಸಿನಿಮಾ ಕಾಂತಾರದ ಬಗ್ಗೆ ಏನು ಹೇಳ್ತಿದ್ರೆ, ನಾವು ಕಾಂತಾರದಂಥ ಸಿನಿಮಾನ ಹಿಂದೆನೇ ಶಿವದರ್ಶ್ ಶೆಟ್ಟರ್ ಮಾಡಿದರೆ ಆಗ ಸೋಷಿಯಲ್ ಮೀಡಿಯಾ ಇಷ್ಟು ಹೈಪ್ ಇರಲಿಲ್ಲ. ತುಳು ಚಿತ್ರರಂಗದವರು ನನಗೆ ಪಾತ್ರ ಕೊಡೋದಿಲ್ಲ. ನನಗೆ ಯೋಗ್ಯತೆ ಇಲ್ವೋ ಏನೋ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. 1/7/2024 ಎಲ್ಲವೂ ಚೆನ್ನಾಗಿತ್ತು ಅನ್ನ. ದರ್ಶನ್ ಅವರು ಕೊಲೆ ಮಾಡಿದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮಾಧ್ಯಮದವರಿಗೆ ಹೇಗೆ ಗೊತ್ತು? ಕಳೆದ ಇಷ್ಟು ದಿನಗಳಿಂದ ನೀವು ಚಚಿತಾ ಇದ್ದೀರಲ್ಲ, ದರ್ಶನ್ ಕೊಲೆಗಾರ ಅಂತ. ಅವ್ರು ಕೊಲೆಗಾರ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಏನ್ರಿ ದರ್ಶನ್ ಪರವಾಗಿ ಮಾತಾಡ್ಬಿಟ್ಟು ಅವ್ರ ಹೆಸರೆಲ್ಲ ಹಾಳಾಗ್ಬಿಟ್ಟಿದೆ, ನಾವು ಹಾಕೊಂಡ್ರೆ ನಮ್ಮ ಸಿನಿಮಾ ಓಡಲ್ಲ, ಅದಕ್ಕೆ ಅವ್ರನ್ನ ಈ ಸಲ ಡ್ರಾಪ್ ಮಾಡಿ. ಹೆಂಗ್ ಸರ್ ದರ್ಶನ್ ಪರವಾಗಿ ಮಾತಾಡಿದ ತಕ್ಷಣ ಹೆಸರು ಹಾಳಾಗುವುದು ಹೇಗೆ ಸರ್? ಅವರ ಒಡನಾಟ ಇರಬೇಕು ಅಂತಿಲ್ಲ. ನಾನು ದರ್ಶನ ಅಭಿಮಾನಿ ಅಲ್ಲ ಆ ದಿನದಲ್ಲಿ, ಅಲ್ಲಿವರೆಗೂ ನಾನು ಅಭಿಮಾನಿ ಅಲ್ಲ. ಈಗ ಪಕ್ಕಾ ಅಭಿಮಾನಿ. ಯಾರು ಏನ್ ಮಾಡ್ತಾರೆ? ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಬಿಯಾಂಡ್ ಲಿಮಿಟ್ಸ್ ಅಂತ ಹೇಳಿದಾಗ ಅದಕ್ಕೆ ತಕ್ಕ ಹಾಗಿನ ವ್ಯಕ್ತಿಗಳು ನಮ್ಮ ಸ್ಟುಡಿಯೋಕ್ಕೆ ಬರ್ತಾರೆ, ನಾವು ಕರೆಸ್ತೀವಿ, ಇದೆಲ್ಲ ನಡೀತಾ ಇರ್ತದೆ. ಬಿಯಾಂಡ್ ಲಿಮಿಟ್ಸ್. ಈಗ ಒಂದು ಹಳೆ ಕಥೆಯನ್ನು ಹೇಳಿಬಿಡ್ತೀನಿ. ನಾನು ಮನೆಯಲ್ಲಿ ಮಲ್ಕೊಂಡಿರ್ತೀನಿ, ರಾತ್ರಿ 12 ಗಂಟೆ ಆಗಿರ್ತದೆ. ಒಂದು ಕಾಲ್ ಬರ್ತದೆ. ಕಾಲ್ ಬಂದಾಗ ಯಾರು? ಹೇಳು, ಏನು ವಿಷಯ? ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅಣ್ಣ ಅಂತ ಹೇಳ್ತಾರೆ. ಇದೇ ನನಗೆ ಶಾಕಿಂಗ್. ಅದು ಪಕ್ಕದಲ್ಲಿ ಮಲ್ಕೊಂಡ ನನ್ನ ಮಿಸ್ಸಸ್ ಗಾಯತ್ರಿಗೂ ಕೇಳಿಸ್ತದೆ. ಯಾರು ಅದು? ಎದ್ದು ಕೂತ್ಕೊಳ್ತಾರೆ. ಇಲ್ಲ, ನಾನು ಸಾಯಲೇಬೇಕು. ಯಾಕೆ ಅಂತ ಹೇಳು ಮಾರಾಯ, ನನಗೆ ಅನ್ಯಾಯ ಆಗಿದೆ, ನನಗೆ ಊಟಕ್ಕಿಲ್ಲ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕಿಲ್ಲ, ನನಗೆ ಮನೆ ಇಲ್ಲ, ಮಠ ಇಲ್ಲ ಅಂತ ಇಲ್ಲಿ ಹಾಗೆ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲ, ಬೇಡ, ಇವತ್ತಿಗೆ ನಿಲ್ಲಿಸು, ಆತ್ಮಹತ್ಯೆ ಬೇಡ, ಇವತ್ತಿಗೆ ನಿಲ್ಲಿಸು, ನಾಳೆ ಬೆಳಗ್ಗೆ ಮಾತಾಡೋಣ, ನಾನಿದ್ದೀನಿ, ನನ್ನ ಪರಮವಾಕ್ಯ ನಾನಿದ್ದೀನಿ, ನನ್ನಿಂದ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಆ ಒಂದು ಅಭಯ ಪಾಸಿಟಿವ್ ಅಪ್ರೋಚ್ ಇದೆಯಲ್ಲ ನನ್ನಲ್ಲಿ ಯಾವತ್ತೂ ಇರ್ತದೆ, ಆಯ್ತಣ್ಣ ಅಂಥೇಳಿ ಫೋನ್ ಇಟ್ಟರು. 1 ವಾರ ಕಳೆದ ಮೇಲೆ ಮತ್ತೆ ಫೋನ್ ಬರ್ತದೆ, ಅದೇ ರಾತ್ರಿ ಸೇಮ್ ರಿಪೀಟ್. ಹೀಗೆ 4-5 ಸಲ ಫೋನ್ ಬರ್ತದೆ, ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತೇಳಿ. ಒಬ್ಬ ಮನುಷ್ಯನಿಗೆ ಇದೇ ರೀತಿ ಪದೇ ಪದೇ ಫೋನ್ ಬರ್ತಾಯಿದ್ರೆ ಏನು ಅನಿಸ್ಬೋದು? ಆಮೇಲೆ ನನ್ನನ್ನು ಎಲ್ಲರೂ ಬ್ರ್ಯಾಂಡೆಡ್ ಸಿಡ್ಕ, ಜಮದಗ್ನಿ, ದುರ್ವಾಸ ಅಂತೆಲ್ಲ ಹೇಳೋರು. ಯಾವ ಮಟ್ಟಕ್ಕೆ ನನ್ನ ಕೋಪ ಹೋಗಿರ್ಬೋದು ಯೋಚನೆ ಮಾಡಿ. ಸಾಯಿ ಮಾರಾಯ ಅಂತ ಹೇಳಿದೆ, ಸತ್ತೇ ಹೋಗು, ಮತ್ತೆ ಫೋನ್ ಮಾಡಬೇಡ ನನಗೆ ಅಂಥೇಳಿ ಫೋನ್ ಇಟ್ಟೆ. ಅಷ್ಟೆ. ಮಾರನೇ ದಿವಸ ಒಂದು ಮೆಸೇಜ್, ಅಣ್ಣ ಬೇಜಾರಾಯ್ತಾ? ನನ್ನ ಲೈಫಿನಲ್ಲಿ ನಾನು ಯಾವತ್ತೂ ಸಾಯ್ಲಿಕ್ಕೆ ಹೋಗಿ. ಇದು ಹೀಗೆ ನಡೀತಾ ಇರೋದು. ಬಿಯಾಂಡ್ ಲಿಮಿಟೇ ನನ್ನ ಯೋಗ್ಯತೆಗೆ ಸಂಬಂಧಪಟ್ಟು ನಾನು ಹೇಳೋದಿದ್ದರೆ, ಅಂಥ ಒಬ್ಬ ವ್ಯಕ್ತಿ, ನನ್ನ ತಮ್ಮನ ಸಮಾನದ MK ಮಠ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ವೆಲ್ಕಮ್ ಮಠ. ಥ್ಯಾಂಕ್ ಯು ಅಣ್ಣ. ಎಸ್, ಇದು ನನ್ನ ಇಂಟ್ರೊಡಕ್ಷನ್. ಈಗ ನಾನು ಮಾತಾಡಬೇಕು. ಹೌದು, ಮಾತಾಡಲೇಬೇಕು. ನನ್ನ ಮಾತಿನ ಮಧ್ಯೆ ಏನಾದರೂ ಕೆಟ್ಟ ಪದ ಬಂದರೆ ದಯವಿಟ್ಟು ಕ್ಷಮಿಸಬೇಕು, ಅಥವಾ ಅದನ್ನು ಮ್ಯೂಟ್ ಮಾಡಿಬಿಡೋದು. ಹೌದು. ನಾನು ಎಲ್ಲಿಂದ ಪ್ರಾರಂಭಿಸಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಆರಂಭ ಇರಲಿ. ನಾಗಾಭರಣರವರ ಜೊತೆ ಇದ್ದಂಥ ನನ್ನ ಗುರುಗಳು, ಪರಮ ಗುರುಗಳು ನಾಗಾಭರಣರವರ ಜೊತೆ ಇದ್ದಂಥ 16 ವರ್ಷಗಳ ಬಗ್ಗೆ ಮಾತಾಡಲ್ಲ. ಯಾಕೆಂದರೆ ಒಬ್ಬ ನಿರ್ದೇಶಕನ ಜೊತೆ 16 ವರ್ಷ ಒಬ್ಬ ಸಹ ನಿರ್ದೇಶಕ ಇದು ಇಲ್ಲ, ಚರಿತ್ರೆಯಲ್ಲಿ ಇಲ್ಲ ಅಂತ ಕಾಣ್ತದೆ. ಅದು ನಾನು ಒಬ್ಬನೇ. ತುಳು ಚಿತ್ರರಂಗದ ಇಷ್ಟು ವರ್ಷಗಳ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಅತ್ಯುತ್ತಮ ಪೋಷಕ ನಟ ರಾಜ್ಯ ಪ್ರಶಸ್ತಿ ಪಡೆದವನು ನಾನು. ಯಾರ ಬಾಯಲ್ಲೂ ಅದು ಇಲ್ಲ. ಒಬ್ಬರು ನಮ್ಮ ಆಪ್ತರೊಬ್ಬರು ಪುಸ್ತಕ ಬರೆದರು ತುಳು ಚಿತ್ರರಂಗದ ಬಗ್ಗೆ. ಅದರಲ್ಲೂ ಕೂಡ ಮೊದಲ ಪ್ರಶಸ್ತಿ ಬಂದದ್ದು ನನಗೆ ಅನ್ನುವ ಉಲ್ಲೇಖ ಇಲ್ಲ. ಆದರೆ ಸರ್ಕಾರಿ ವೆಬ್ಬಲ್ಲಿ ಮೊದಲ ಪ್ರಶಸ್ತಿ ಬಂದದ್ದು ನನಗೆ ಅಂತಿದೆ. ಅದೊಂದು ತೃಪ್ತಿ ಇದೆ ನನಗೆ. ಎಲ್ಲಿಂದ ಪ್ರಾರಂಭ ಮಾಡಲಿ? ಅದು ಯಾವ ಸಿನಿಮಾ?
ನಮ್ಮ ಶಿವಧ್ವಜ್ ಶೆಟ್ಟರ್ ಅಂತ ಒಬ್ರು ಇದ್ದಾರೆ. ಇದ್ದಾರೆ. ಎಸ್ ಎಸ್. ಅವರೊಂದು ಸಿನಿಮಾ ಮಾಡಿದಾಗ ಆಗಿನ್ನೂ ನಾನು ನಾಗಾಭರಣ ಸರ್ ಜೊತೆನೇ ಇದ್ದೆ. ಅವರು ಸಿನಿಮಾ ಮಾಡಲಿಕ್ಕೆ ಹೊರಟಾಗ ನನ್ನನ್ನು ಕರೆದು ಮಾತಾಡ್ಸಿದ್ರು. ಯಾಕೆ ಇವರು ಅಪರೂಪ ಕರೆದ್ರಲ್ಲ ಅಂಥೇಳಿ ನಾನು ಹೋಗಿ ಮಾತಾಡಿದೆ. ಬಂದ ಮೇಲೆ ಅವ್ರು ಹೇಳಿದ್ರು, ನಾನೊಂದು ಸಿನಿಮಾ ಮಾಡ್ತಿದ್ದೀನಿ, ಅದರಲ್ಲಿ ಚನಿಯ ಅಂತ ಒಂದು ಪಾತ್ರ ಇದೆ, ಅವನ ಅಪ್ಪನ ಪಾತ್ರ ನೀವು ಮಾಡಬೇಕು, ಅವನ ಮಗನ ಪಾತ್ರ ಅಲ್ಲ ಅಪ್ಪನ ಪಾತ್ರ ನೀವು ಮಾಡಬೇಕು ಅಂತೇನೋ ಹೇಳಿದ್ರು. ಒಂದು ಪಾತ್ರ ನಾನು ನಿಮ್ಮ ಹತ್ರ ಚನಿಯನ ಪಾತ್ರ ಮಾಡಿಸ್ಬೇಕು ಅಂತಿದ್ದೆ ಮಠ. ತುಂಬ ತೋರಾದರೆ ನೀವು ಹೇಗೆ ಮಾಡಿಸೋದು ನಿಮ್ಮ ಹತ್ರ, ಅದಕ್ಕೆ ಇನ್ನೊಂದು ಪಾತ್ರ ಮಾಡಿಸುವ ಅಂತೇಳಿ ಆಯಿತು ಅಂತ ಹೇಳಿದೆ. ಬಂದೆ. ನನಗೆ ಹಠ ಬಂತು, ನಾನು ಯಾಕೆ ತೆಲುಗಾಗಲ್ವಾ. ಮಧ್ಯಾಹ್ನಕ್ಕೆ 2 ಚಪಾತಿ ತಿಂತಿದ್ದೆ, ಮತ್ತು ಲಿಕ್ವಿಡ್ ಅಂದರೆ ನೀರು, ಬೇರೆ ಲಿಕ್ವಿಡ್ ಅಲ್ಲ, ಬರೀ ನೀರು ಸೇವನೆ ಮಾಡ್ತಿದ್ದೆ. ಮಧ್ಯಾಹ್ನ 2 ಚಪಾತಿ ತಿಂತಿದ್ದೆ. 15 ದಿನದಲ್ಲಿ ನಾನು ಕೋಳಿ ಕಾಲು ಥರ ಅದೇ ಹೋದೆ ಅವ್ರ ಹತ್ರ. ನಾನು ಈಗ ಹೇಗೆ ಅಂತ, ಈಗ ಚನಿಯ ಸೂಟ್ ಮಠ ಅಂದ. ಹಾಗೆ ಶಿವಧ್ವಜ ಅವರು ಬರೆದು ಕಥೆ ಚಿತ್ರಕಥೆ ಬರೆದು ಸಂಭಾಷಣೆ ಯಾರೋ ಬರೆದ್ರು ಅಂತ ಕಾಣುತ್ತೆ. ಅವರು ಹೆಚ್ಚಿನ ಎಫರ್ಟ್ ಅವ್ರದ್ದೇ ಇದ್ದಿದ್ದು. ಅವರು ನಿರ್ದೇಶನ ಮಾಡಿದಂಥ ಗಗ್ಗರ ಅನ್ನೋ ಸಿನಿಮಾದಲ್ಲಿ ನಾನು ದೈವ ಕಟ್ಟುವ ಪಾತ್ರ ಮಾಡಿದೆ. ಗುಡ್. ಆ ಪಾತ್ರ ಮಾಡುವಾಗ ಈಗ ಎಂಥದ್ದು ನಮ್ಮ ರಿಷಬ್ ಶೆಟ್ಟರ ಸಿನಿಮಾ ಕಾಂತಾರದ ಬಗ್ಗೆ ಏನು ಹೇಳ್ತಿದ್ದೀರ, ನಾವು ಕಾಂತಾರದಂಥ ಸಿನಿಮಾನ ಹಿಂದೆನೇ ಶಿವಧ್ವಜ್ ಶೆಟ್ಟರು ಮಾಡಿದ್ದಾರೆ. ಆಗ ಸೋಷಿಯಲ್ ಮೀಡಿಯಾ ಇಷ್ಟು ಹೈಪ್ ಇರಲಿಲ್ಲ, ಮಾಧ್ಯಮ ಇಷ್ಟು ಹೈಪ್ ಇರಲಿಲ್ಲ, ಹಾಗಾಗಿ ಅದು ಎಲ್ರಿಗೂ ಗೊತ್ತಾಗಲಿಲ್ಲ. ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂತು ಗಗ್ಗರಕ್ಕೆ, ನನಗೆ ರಾಜ್ಯ ಪ್ರಶಸ್ತಿ ಬಂತು. ಆಗ ಸದಸ್ಯರಾಗಿದ್ದವರು KV ರಾಜು ಅವರು ಅಂತ ಕಾಣ್ತದೆ ಅವಾರ್ಡ್ ಕಮಿಟಿಯಲ್ಲಿ. ಆಗ ನನಗೆ ರಾಜ್ಯ ಪ್ರಶಸ್ತಿ ಬಂತು. ಅದು ತುಳು ಚಿತ್ರರಂಗದ ಇತಿಹಾಸದಲ್ಲಿ ಮೊಟ್ಟ ಮೊದಲ ರಾಜ್ಯ ಪ್ರಶಸ್ತಿ ಬಂದದ್ದು. ಅದೇನು ಪೋಷಕ ನಟ ಅಂತೇಳಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಸ್ಟೇಟ್ ಅವಾರ್ಡ್. ಓಕೆ. ಅದಾದಮೇಲೆ ತುಳು ಚಿತ್ರರಂಗದಲ್ಲಿ ನನಗೆ ಪಾತ್ರವೇ ಬರಲಿಲ್ಲ, ಯಾಕೆ ಗೊತ್ತಿಲ್ಲ. ಅದಾದಮೇಲೆ ನಮ್ಮ ಚೇತನ್ ಮುಂಡಾಡಿ ಅವರ ಮದಿಪ್ಪು ಚಿತ್ರದಲ್ಲಿ ಮಾಡಿದೆ. ಅದರಲ್ಲೂ ದೈವ ಕಟ್ಟುವ ಪಾತ್ರ. ಅದರಲ್ಲಿ ಹೇಗೆ ಅಂದರೆ ನಾನು ಚಿತ್ರೀಕರಣಕ್ಕೆ ಹೋಗುವ 4 ದಿನ ಮೊದಲೇ ನಾನ್ ವೆಜ್ ತಿನ್ನೋದನ್ನು ಬಿಟ್ಟೆ, ಮೊಟ್ಟೆ ಕೂಡ ಮುಟ್ಟಲಿಲ್ಲ. ನನ್ನ ಮನೆಯಲ್ಲಿ ಇರುವಷ್ಟು ದಿನ 4 ದಿನ ಏನಿತ್ತು, ನನ್ನ ಮಿಸಸ್ ಕೂಡ ನಾನ್ ವೆಜ್ ಮಾಡಲಿಲ್ಲ, ಬರೀ ತರಕಾರಿ ಮಾಡ್ತಿದ್ರು. ನಾನು ಅಲ್ಲಿಂದ ಹೊರಟೆ. ಮತ್ತೆ 31 ದಿನ ಚಿತ್ರೀಕರಣ ಮುಗಿದು ಬರುವವರೆಗೂ ನಾನು ನಾನ್ ವೆಜ್ ಮುಟ್ಟಲಿಲ್ಲ. ಅದು ತುಂಬ ಒಳ್ಳೆಯ ಅನುಭವ ಕೊಟ್ಟಂಥ ಚಿತ್ರ ಚೇತನ್ ಮುಂಡಾಡಿ ಅವರದ್ದು. ಕೊಕ್ಕಡದಲ್ಲಿ ಶೂಟಿಂಗ್ ನಡೀತು, ಕೊಕ್ಕಡದ ಪಕ್ಕದ ಊರಲ್ಲಿ ಶೂಟಿಂಗ್ ನಡೀತಿದ್ದು, ಕೊಕ್ಕಡದಲ್ಲಿ ಲಾಡ್ಜ್ ಹಾಕಿದ್ರು. ನನಗೆ ಗುಟ್ಕ ತಿನ್ನುವ ಅಭ್ಯಾಸ ಇತ್ತು. ಇವತ್ತಿನಿಂದ ಗುಟ್ಕ ತಿನ್ನಲ್ಲ ಅಂತ ಬಿಟ್ಟೆ. 24 ಗಂಟೆ ಆಗುವಾಗ ನನ್ನ ಇಲ್ಲೊಂದು ಗುಳ್ಳೆ ಎದ್ದೇಳ್ತು. ಆ ಗುಳ್ಳೆ ಈಗಲೂ ಇದೆ. ಆ ಗುಳ್ಳೆಯಿಂದಾಗಿ ನಾನೇನಾದರೂ ಹೊರ ಆಗ್ತೇನೋ ಗೊತ್ತಿಲ್ಲ ಅಂತ ಅಷ್ಟು ಅಲ್ಲಿಂದ ಮದಿಪು ಪ್ರಾರಂಭ ಆದಲ್ಲಿಂದ ಇಲ್ಲಿವರೆಗೂ ಆ ಗುಳ್ಳೆ ಬೆಳೀತಾ ಬಂದು ಇಷ್ಟು ದಪ್ಪ ಆಗಿದೆ. ಚಿತ್ರೀಕರಣ ಮುಗಿಸಿ 31 ದಿನ ಏನೋ ಚಿತ್ರೀಕರಣ ಇತ್ತು. ಚಿತ್ರೀಕರಣ ಮುಗಿಸಿ ಬರುವವರೆಗೂ ನಾನು ನಾನ್ ವೆಜ್ ಮುಟ್ಟಲಿಲ್ಲ. ಆ 35 ದಿನ ಕಳೆದು ಬಂದ ಮೇಲೆ ನನಗೆ ಹಬ್ಬ ಮನೆಯಲ್ಲಿ ನಾನ್ ವೆಜ್ 24 ಗಂಟೆ. ಆ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಆ ಚಿತ್ರದ ನನ್ನ ಪಾತ್ರಕ್ಕೆ ನಾನು ನ್ಯಾಷನಲ್ ಅವಾರ್ಡಲ್ಲಿ ಇದ್ದ ಲಿಸ್ಟಲ್ಲಿ ಇದ್ದೆ. ನನಗೆ ದೆಹಲಿಯಿಂದ ಫೋನ್ ಬಂದಿತ್ತು. ಇದೇ ನಮ್ಮ ಶಿವಧ್ವಜ್ ಶೆಟ್ಟರೇ ಫೋನ್ ಮಾಡಿದ್ರು, ಮಠ ನಾಳೆ TV ನೋಡಿ ಅಂತ ಹೇಳಿದರು. ನಾನು ತುಂಬ ಖುಷಿಯಲ್ಲಿ TV ನೋಡ್ತಿದ್ದಾಗ ಅಕ್ಷಯ್ ಕುಮಾರ್ ಅವ್ರಿಗೆ ವರ್ಗಾವಣೆ ಆಯಿತು ಆ ಪ್ರಶಸ್ತಿ. ನಾನು ಅನ್ನೋನ್ ಪರ್ಸನ್, ಅವರು ವಿಶ್ವವಿಖ್ಯಾತರು, ಹಾಗಾಗಿ ಆ ಪಾತ್ರ ಹಾಗೆ ಹೋಯಿತು. ಆದರೂ ತುಳು ಚಿತ್ರರಂಗದವರು ನನಗೆ ಪಾತ್ರ ಕೊಡೋದಿಲ್ಲ. ನನಗೆ ಯೋಗ್ಯತೆ ಇಲ್ವೋ ಏನೋ ನನಗಿನ್ನೂ ಅರ್ಥ ಆಗ್ತಿಲ್ಲ. ಅಲ್ಲಿಂದ ಜರ್ನಿ ಮುಂದುವರಿಯಿತು, ನಾಗಾಭರಣ ಅವ್ರ ಜೊತೆ ಮುಂದುವರಿಯಿತು. ಅಲ್ಲಿದ್ದು ಮತ್ತೆ ಈ ಹಿಂದೆ ತುಂಬ ಕಡೆ ಹೇಳಿದ್ದೀನಿ. ನಾನೊಬ್ಬ ಪತ್ರಕರ್ತ ಆಗಿದ್ದವನಾಗಿರೋದ್ರಿಂದ ಮತ್ತೆ ಅದನ್ನೇ ರಿಪೀಟ್ ಮಾಡೋದಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಿದ್ದೀನಿ. ಕನ್ನಡ ಫಿಲ್ಮ್ ಯಾವ್ದು ಮಾಡಿರೋದು? ಕನ್ನಡ ಫಿಲ್ಮು ತುಂಬ ಮಾಡಿದ್ದಾನೆ. ಒಂದು 4-5 ಹೆಸರು ಮುಖ್ಯವಾಗಿ ಹೇಳಬೇಕು ಅಂದರೆ ಗಜಕೇಸರಿ, ಯಶ್ ಅವ್ರದ್ದು, ಆ ಗುಡ್ಡದ ಮೇಲೆ ಸಕಲೇಶ್ಪುರ ಕಾಡಿನೊಳಗೆ. ಆಮೇಲೆ ನಮ್ಮ ಸತ್ಯಪ್ರಕಾಶ್ ಅವರ ರಾಮ ರೇ, ಅದಾದ್ಮೇಲೆ ರಾಜಕುಮಾರ, ಯುವರತ್ನ,
ರಾಜಕುಮಾರ ಆದಮೇಲೆ ನಾನು ಗಡ್ಡ ತೆಗೆದಿಲ್ಲ. ಹಾಂ ಈ ಗಡ್ಡಕ್ಕೊಂದು 10 ವರ್ಷದ ವಯಸ್ಸು. ಹಾಂ ಅದಾದಮೇಲೆ ಗಡ್ಡ ತೆಗೆದಿಲ್ಲ. ಮತ್ತು ಅಪ್ಪು ಸರ್ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಒಂಥರ ವೈರಾಗ್ಯ ಬಂದ್ಬಿಡ್ತು. ನಾನು ಗಡ್ಡ ಮುಟ್ಟೋದೇ ಬೇಡ ಅಂತ ಅನ್ನಿಸ್ತು. ಯಾವಾಗಲಾದ್ರೊಮ್ಮೆ ಜಾಸ್ತಿ ಆದಾಗ ಮಕ್ಕಳ ಉಪದ್ರಕ್ಕೆ ಹೋಗಿ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಬರ್ತೇನೆ ಅಷ್ಟೇ. ಈಗ ನಮ್ಮ ಪೂರ್ಣಚಂದ್ರ ಅವರು ಒಂದು ಕತೆ ಹೇಳಿದ್ರು ಮೊನ್ನೆ. ಆ ಪಾತ್ರಕ್ಕೆ ನಾನು ಈಗ ಇಷ್ಟು ಗಡ್ಡ ಇಟ್ಟರೆ ನನಗೆ ಚೆನ್ನಾಗಿರಲ್ಲ, ಪಾತ್ರಕ್ಕೋಸ್ಕರ ಗಡ್ಡ ತೆಗೆಸ್ಬೇಕು ಅಂತಿದ್ದೀನಿ. ಗೊತ್ತಿಲ್ಲ ಏನಾಗ್ತದೆ ಅಂತ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ನಿರ್ದೇಶಕರುಗಳು ನಿರ್ಮಾಪಕರುಗಳು ಫೋನ್ ಮಾಡ್ತಾರೆ, ಮಾತುಕತೆ ಆಡುತ್ತೆ, ಫಿಕ್ಸ್ ಆಗುತ್ತೆ, ಆಮೇಲೆ ನೋಡಿದ್ರೆ ಪಾತ್ರಗಳು ಕ್ಯಾನ್ಸಲ್ ಆಗುತ್ತೆ. 1/7/2024 ಎಲ್ಲವೂ ಚೆನ್ನಾಗಿತ್ತು ಅಣ್ಣ. ಕೆಲಸ ಇತ್ತು ಕೈ ತುಂಬ, ಹೊಟ್ಟೆಪಾಡು ಚೆನ್ನಾಗಿ ನಡೀತಿತ್ತು. ಒಂದು ಸಿನಿಮಾದ ಕೆಲಸ ಸಿಕ್ಕಿದ ತಕ್ಷಣ ಮನೆಗೆ, ನನ್ನ ಮನೆ ನೀವು ನೋಡಿದ್ದೀರಿ, ಪಂಚವಾರ್ಷಿಕ ಯೋಜನೆ. ಇನ್ನು ಪಂಚವಾರ್ಷಿಕ ಮುಗೀತಾ ಬಂತು, ಇನ್ನು ಮನೆ ಪೂರ್ತಿ ಆಗಿಲ್ಲ. ಇನ್ನು ದಶವಾರ್ಷಿಕ ಯೋಜನೆ ಅಂತ ತೀರ್ಮಾನ ಮಾಡ್ಕೋಬೇಕು ಅಂತ ಕಾಣ್ತದೆ. ಅದರಲ್ಲಿ ನನ್ನ ಸ್ವಯಂಕೃತ ಅಪರಾಧ ಇದೆಯೋ ಏನೋ ಅನ್ನೋ ಒಂದು ಡೌಟ್ ಇದೆ ನನಗೆ. ನೀವು ನನ್ನ ಸ್ವಂತ ಅಗ್ರಜ ಆಗಿರೋದರಿಂದ, ದೂರ್ವಾಸ ಮುನಿ ಅಗ್ರಜ ಆಗಿರೋದರಿಂದ ನಿಮ್ಮಂತರ ಹಂಚಿಕೊಳ್ಳೋದಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ. ಅಯ್ಯೋ ನಾನೀಗ ಹೇಳ್ಕೊಂಡ್ರೆ ನಾಳೆ ಏನಾದರೂ ಅನ್ಕೋತಾರೇನೋ ಆ ಭ್ರಮೆ ನನಗಿಲ್ಲ. ಭ್ರಮೆ ಹೊರತುಪಡಿಸಿ ನಾನು ಮಾತಾಡ್ತಾ ಇದ್ದೀನಿ. ಚೆನ್ನಾಗಿತ್ತು. ಸೀರಿಯಲ್ ಮಾಡ್ತಿದ್ದೆ, ಯಾವಾಗಲಾದರೂ ಸೀರಿಯಲಲ್ಲಿ ಅವಕಾಶ ಸಿಕ್ತಿತ್ತು, ಸಿನಿಮಾದಲ್ಲಿ ಕರೀತಿದ್ರು. 1/7/2024 ಕೆಲವು ದಿನಗಳ ಹಿಂದೆ 5 ಸಿನಿಮಾಗೆ ನಾನು ಬುಕ್ ಆದೆ. ಮುಂಗಡ ಬರಲಿಲ್ಲ. 5 ದೊಡ್ಡ ಬ್ಯಾನರ್ ಸಿನಿಮಾ. ಮಾತುಕತೆ ಆಯಿತು, ಪಾತ್ರ ಫಿಕ್ಸ್ ಆಯಿತು, ಎಲ್ಲೋ ಬೇರೆ ಕಡೆ ಶೂಟಿಂಗು, ಅಲ್ಲಿ ಶೂಟಿಂಗು, ಇಲ್ಲಿ ಶೂಟಿಂಗು. ನಾನು ಮನೆಯಲ್ಲೆಲ್ಲ ಮಕ್ಕಳ ಜೊತೆ, ಹೆಂಡತಿ ಜೊತೆ ಕೂತು ಚರ್ಚೆ ಮಾಡೋದು. ಈ ಸಿನಿಮಾದ ದುಡ್ಡು ಬಂದರೆ ನಮ್ಮ ಮನೆಗೆ ಈ ಕೆಲಸ ಮಾಡಿಸುವ, ಆ ಕೆಲಸ ಮಾಡಿಸುವ, ಅದು ಮಾಡಿಸುವ, ಇದು ಮಾಡಿಸುವ. ಆಗ ಮನೆ ಕೆಲಸ ಫಿನಿಶ್ ಆಗ್ತದೆ. ಮತ್ತು ನಮ್ಮ ಉಪ್ಪಿನಂಗಡಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘದವರು ಗೌರವ ಕೊಟ್ಟಂಥ ದುಡ್ಡಿಗೆ ಬಡ್ಡಿ ಬೆಳೆದು ಈಗ 6 ಲಕ್ಷ ಆಗ್ತಾ ಬಂದಿದೆ. ಆ ದುಡ್ಡನ್ನು ಸ್ವಲ್ಪ ಕೊಟ್ಟು ತೀರಿಸುವ ಅನ್ನೋದು ನಮ್ಮ ತೀರ್ಮಾನ, ನಮ್ಮ ನಿರ್ಧಾರ ಆಗಿತ್ತು. ನಾನು 1/7/24 ಹಿಂದಿನ ದಿನ ಬೆಂಗಳೂರಿಗೆ ಬಂದು ಟಿಫಿನ್ ಮಾಡಿ ಬರುವಾಗ ನನಗೊಬ್ಬರು ನಿರ್ದೇಶಕರದ್ದು ಕಾಲ್ ಬಂತು. ಅಣ್ಣ ಎಲ್ಲಿದ್ದೀರಿ? ನಾನು ಬೆಂಗಳೂರಿಗೆ ಬಂದಿದ್ದೀನಿ, ನಾಳೆ ಈ ಥರ ಒಂದು ಮುಹೂರ್ತ ಇದೆ, ಆ ಮುಹೂರ್ತಕ್ಕೆ ಹೋಗಬೇಕು. ಅಣ್ಣ ನನ್ನ ಸಿನಿಮಾ ಸ್ಟಾರ್ಟ್ ಆಗ್ತಿದೆ, 12 ದಿನ ನಿಮ್ಮ ಡೇಟ್ ಬೇಕು, ಪೇಮೆಂಟ್ ಬಗ್ಗೆ ಆಮೇಲೆ ಮಾತಾಡೋಣ. ಇಂಥ ಜಾಗದಲ್ಲಿ ಮುಹೂರ್ತ ಇದೆ, ಅವತ್ತು ನೀವು ಬರಬೇಕಣ್ಣ ಅಂತ. ಖಂಡಿತ ಬರ್ತೇನೆ ಅಂತ ಹೇಳಿದೆ. ಥ್ಯಾಂಕ್ಸ್ ಹೇಳಿದೆ, ಫೋನ್ ಇಟ್ಟೆ, ಮನೆಗೆ ಹೋದೆ. ಮಾರನೇ ದಿನ ಮುಹೂರ್ತಕ್ಕೆ ಹೋದೆ. ಬಿಲ್ಲಾರಿ ಅಂತ ಭರಮಪ್ಪ ಅಂತ ನನ್ನೊಬ್ಬರು ಗೆಳೆಯರಿದ್ದಾರೆ. ಅವರೇ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಿರುವಂಥ ಬಿಲ್ಲಾರಿ ಸಿನಿಮಾದ ಮುಹೂರ್ತಕ್ಕೆ ಹೋದೆ. ನಿರ್ಮಾಪಕರು ಸಿಕ್ಕಿದ್ರು, ಅವರೇ ಹೀರೋ. ಎಲ್ಲರ ಜೊತೆ ಮಾತುಕತೆ ಆಯಿತು, ಪೂಜೆ ಆಯಿತು, ಪ್ರೆಸ್ ಮೀಟು ಇತ್ತು. ಪ್ರೆಸ್ ಮೀಟ್ ಮುಗೀತು. ಪ್ರೆಸ್ ಮೀಟ್ ಮುಗಿಸಿ ಹೊರಗೆ ಬರುವಾಗ ನನ್ನೊಬ್ಬ ಪತ್ರಕರ್ತ ಗೆಳೆಯರು ನನ್ನನ್ನು ಕರೆದ್ರು, ಅಣ್ಣ ನಿಮ್ಮ ಜೊತೆ 2 ಮಾತಾಡಬೇಕು ಅಂತ. ಯಾವ ವಿಷಯ ಅಂದರೆ ಬನ್ನಿ ಹೇಳ್ತೀನಿ ಅಂತಂದರು. ಪಕ್ಕದಲ್ಲಿ ಒಂದು ಬಂಡೆ ಇತ್ತು, ಬಂಡೆ ಮರೆ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ಕೊಂಡು ಮಾತುಕತೆ ಶುರು ಮಾಡಿದ್ರು. ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ದರ್ಶನ್ ಅವರು ಕೊಲೆ ಮಾಡಿದ್ರ ಬಗ್ಗೆ ನೀವೇನು ಹೇಳ್ತೀರಿ? ಆಗ್ತಾನೆ ದರ್ಶನ್ ಅವರು ಅರೆಸ್ಟ್ ಆಗಿ ಒಳಗಿದ್ರು. ಆ ಮನುಷ್ಯ ಅವ್ರು ಕೇಳಿದ್ರು, ನನ್ನ ಗೆಳೆಯರು ಕೇಳಿದ್ದು, ದರ್ಶನ್ ಅವರು ಕೊಲೆ ಮಾಡಿದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್, ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನೋದು ನಿಮಗೆ ಹೇಗೆ ಗೊತ್ತು? ಮಾಧ್ಯಮದವ್ರಿಗೆ ಹೇಗೆ ಗೊತ್ತು? ಕಳೆದ ಇಷ್ಟು ದಿನಗಳಿಂದ ನೀವು ಚರ್ಚಿಸ್ತಾ ಇದ್ದೀರಲ್ಲ, ದರ್ಶನ್ ಕೊಲೆಗಾರ ಅಂತ. ಅವ್ರು ಕೊಲೆಗಾರ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಅವ್ರು ಕೊಲೆ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಿ? ಕಾನೂನಿದೆ, ನ್ಯಾಯಾಲಯ ಇದೆ, ಪ್ರಾಮಾಣಿಕ ಕರ್ನಾಟಕ ಪೊಲೀಸರಿದ್ದಾರೆ. ಅವರು ತೀರ್ಮಾನ ಮಾಡಬೇಕೆ ಹೊರತು ಪತ್ರಿಕೆಯವರು ಅಥವಾ ಯಾವುದೋ ಮಾಧ್ಯಮದವರು ಕೊಲೆಗಾರ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ಇದು ರೆಕಾರ್ಡ್ ಆಗ್ತಾ ಇತ್ತಾ? ರೆಕಾರ್ಡ್ ಆಗ್ತಾಯಿತ್ತು. ಅದು ವೈರಲ್ ಆಯಿತು. ಓಕೆ, ಅದು ಹೇಳ್ತೇನೆ ಕೇಳಿ. ಅದು ಇಂಟರ್ವ್ಯೂ ಒಂದು ಅರ್ಧ ಗಂಟೆ ಏನು ಮಾತುಕತೆ ಆಯಿತು. ನಾನು ದರ್ಶನ್ ಅವ್ರ ಪರವಾಗಿ ಮಾತಾಡಿದೆ, ದರ್ಶನ್ ಅವ್ರ ಬಗ್ಗೆ ಮಾತಾಡಿದೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಅವರ ಒಡನಾಟ ಇರಬೇಕು ಅಂತಿಲ್ಲ. ನಾನು ದರ್ಶನ ಅಭಿಮಾನಿ ಅಲ್ಲ ಆ ದಿನದಲ್ಲಿ, ಅಲ್ಲಿವರೆಗೂ ನಾನು ಅಭಿಮಾನಿ ಅಲ್ಲ. ಈಗ ಪಕ್ಕಾ ಅಭಿಮಾನಿ. ಯಾರು ಏನು ಮಾಡ್ತಾರೆ? ಅವತ್ತಿನವರೆಗೂ ನನಗೆ ದರ್ಶನ್ ನಮ್ಮ ಮನೆಯ ಒಬ್ಬ ಸದಸ್ಯ, ಈ ಕನ್ನಡ ಚಿತ್ರರಂಗ ಅನ್ನುವ ಕುಟುಂಬದ ಒಬ್ಬ ಸದಸ್ಯರು. ನಮ್ಮ ಕುಟುಂಬದ ಸದಸ್ಯ ಹೇಗೆ ಅನ್ನೋದು ನನಗೆ ಗೊತ್ತಿರುತ್ತೆ. ನನಗೆ ಮಾತ್ರ ಅಲ್ಲ, ಎಷ್ಟೋ ಜನರಿಗೆ ಗೊತ್ತಿರುತ್ತೆ. ನಾನೇನು ದೊಡ್ಡ ಇದಲ್ಲ ನನಗೆ ಗೊತ್ತಿದೆ ಅಂತ ಹೇಳಲಿಕ್ಕೆ. ಎಷ್ಟೋ ಜನರಿಗೆ ಗೊತ್ತಿರುತ್ತೆ. ದರ್ಶನ್ ಕೊಲೆ ಮಾಡಬಹುದೋ ಇಲ್ವೋ ಅನ್ನೋದ್ರ ಬಗ್ಗೆ ತುಲನೆ ಮಾಡುವಷ್ಟು ವಿವೇಚನೆ ನನಗಿಲ್ವಾ? ನಾನು ಅವ್ರ ಹತ್ರ ಆ ಪ್ರಶ್ನೆ ಕೇಳಿದೆ.
ಪ್ರಶ್ನೆಗೆ ಉತ್ತರಕ್ಕೆ ಉತ್ತರ ಎಲ್ಲ ಆಗಿ ಮುಗೀತು. ನಾನು ಮನೆಗೆ ಬರುವಷ್ಟರಲ್ಲಿ ಅದು ಟೆಲಿಕಾಸ್ಟ್ ಆಗಿದೆ. ಆಹಾ, ಒಂದೊಂದು ಕಮೆಂಟ್ಗಳು ಮುತ್ತುಗಳು. ಯಾಕೆಂದರೆ ಆ ಕಮೆಂಟ್ ಹಾಕುವವರು ಯಾರು ಒರಿಜಿನಲ್ ಇದು ಐಡಿಯಲ್ಲಿ ಇರುವವರಲ್ಲ. ದರ್ಶನ್ ಅರೆಸ್ಟ್ ಆಯಿತು ಅಂತ ಸುದ್ದಿ ಬರುವುದಕ್ಕಿಂತ ಕೆಲವು ದಿನಗಳ ಹಿಂದೆ ಲಕ್ಷಾಂತರ ಫೇಕ್ ಅಕೌಂಟ್ ಕ್ರಿಯೇಟ್ ಆಯಿತು. ದರ್ಶನ್ ಪರವಾಗಿ ಯಾರು ಮಾತಾಡ್ತಾರೆ, ಯಾರು ಬರೀತಾರೆ, ಅವರಿಗೆ ಕೆಟ್ಟ ಕೊಳಕು ಭಾಷೆಯಲ್ಲಿ ಕಮೆಂಟ್ ಮಾಡಲಿಕ್ಕೆ ಮತ್ತು ದರ್ಶನ್ ಅವರನ್ನು ತುಳಿಲಿಕ್ಕೆ, ಅವರಿಗೆ ಕೆಟ್ಟದಾಗ ಬರೀಲಿಕ್ಕೆ ಕ್ರಿಯೇಟ್ ಆದಂತಹ ಕೆಲವು ಫೇಕ್ ಅಕೌಂಟ್ಗಳಿದೆ. ಕೆಲವು ಮಾತ್ರ ಲಕ್ಷಾಂತರ ಫೇಕ್ ಅಕೌಂಟ್ಗಳಿದೆ. ನಾನು ಹೇಳಿಕೆ ಕೊಟ್ಟಂಥ ಆ ವಿಡಿಯೋಗೆ ಸಾವಿರಾರು ಮೆಸೇಜ್ಗಳು ಬಂತು, ಅಂದರೆ ಕಮೆಂಟ್ಗಳು ಬಂತು. ಕೆಟ್ಟ ಕೊಳಕು, ಅವನು ಮುದುಕನಿಗೆ ಕೂದಲು ಮಾತ್ರ ಬಿಳಿಯಾಗಿದೆ, ಅವನಿಗೆ ಬುದ್ಧಿ ಬೆಳೆದಿಲ್ಲ. ಈಗ ನೀವೇನು ನನ್ನನ್ನು ಸಂದರ್ಶನ ಮಾಡ್ತಿದ್ದೀರಿ, ಇದು ಟೆಲಿಕಾಸ್ಟ್ ಆದ ತಕ್ಷಣ ನೀವು ಕಮೆಂಟ್ ಬಾಕ್ಸ್ಗೆ ಹೋಗಿ ನೋಡಿ, ಅದು ಬರುತ್ತೆ ಅಂತ ಗೊತ್ತು ನನಗೆ. ಅವನು ಮುದುಕ, ಅವನು ಕೂದಲು ಮಾತ್ರ ಬಿಳಿಯಾಗಿದೆ, ಬುದ್ಧಿ ಬೆಳೆದಿಲ್ಲ, ಇವನು ಇಂಥವನು ಅಂಥವನು, ಏನೇನೋ ಕಮೆಂಟ್ ಬರುತ್ತೆ. ನಿರೀಕ್ಷೆ ಇದೆ, ಬಂದೇ ಬರುತ್ತೆ. ಅವತ್ತು ಅಲ್ಲಿ ಮಾತುಕತೆ ಆದಮೇಲೆ ಏನು ಈ 4-5 ಸಿನಿಮಾ ನನಗೆ ಕಮಿಟ್ ಮಾಡಿಸಿದ್ರಲ್ಲ, ಅವರ ಪತ್ತೆ ಇಲ್ಲ. ಶೂಟಿಂಗ್ ಶುರು ಆಗಿದೆ. ನನ್ನ ಹತ್ರ ಯಾರು ಮಾತಾಡಿದ್ರು ಆ ಸಿನಿಮಾಗೆ, ಅವರಿಗೆ ನಾನು ಫೋನ್ ಮಾಡೋದು, ನಿರೀಕ್ಷೆ, ಮನೆಯಲ್ಲಿ ಮಾತುಕತೆ ಆಗಿದೆ, ಅದಾಗಬೇಕು ಇದಾಗಬೇಕು ಅಂತ. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಫೋನ್ ತೆಗಿತಿಲ್ಲ. ನನ್ನ ಮುಹೂರ್ತ 1/7/24ಗಿಂತ ಮೊದಲು ಒಬ್ಬರು ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ನಾನು ಮನೆಗೆ ಹೋಗುವಾಗ ಇಲ್ಲಿ ಬೆಂಗಳೂರಲ್ಲಿ. ಆ ಮನುಷ್ಯನಲ್ಲಿಗೆ ನನ್ನ ಶಿಷ್ಯ ಒಬ್ಬರು ಹೋದರು ಪಾತ್ರ ಕೇಳಿಕೊಂಡು. ಅಲ್ಲೇನೋ ಮಾತುಕತೆ, ಅವರು ಪಾತ್ರ ಫಿಕ್ಸ್ ಆಗಲಿಲ್ಲ ಅಂತ ಕಾಣ್ತದೆ. ಆಗ ಇವರು ಒಂದು ಮಾತು ಕೇಳಿದ್ರು, ನಮ್ಮ ಗುರುಗಳಿಲ್ವಾ, ಮಠ ಸರ್ ಇಲ್ವಾ, ಏನ್ರಿ ದರ್ಶನ್ ಪರವಾಗಿ ಮಾತಾಡ್ಬಿಟ್ಟು ಅವ್ರ ಹೆಸರೆಲ್ಲ ಹಾಳಾಗ್ಬಿಟ್ಟಿದೆ, ನಾವು ಹಾಕೊಂಡ್ರೆ ನಮ್ಮ ಸಿನಿಮಾ ಓಡಲ್ಲ, ಅದಕ್ಕೆ ಅವ್ರನ್ನ ಈ ಸಲ ಡ್ರಾಪ್ ಮಾಡಿ. ಅದು ಹೆಂಗೆ ಸರ್, ದರ್ಶನ್ ಪರವಾಗಿ ಮಾತಾಡಿದ ತಕ್ಷಣ ಹೆಸರು ಹಾಳಾಗುವುದು ಹೇಗೆ ಸರ್? ದರ್ಶನ್ ಪರವಾಗಿ ಅಂದರೆ ದರ್ಶನ್ ಮಾಡಿರುವಂಥ ಈ ಅವರ ಮೇಲಿರುವ ಆರೋಪದ ಅದ್ರ ಪರ ಅಲ್ಲ, ನಾನು ಅದ್ರ ಪರ ಅಲ್ಲ. ನಾನು ದರ್ಶನ್ ವ್ಯಕ್ತಿತ್ವ, ಅವ್ರ ವ್ಯಕ್ತಿತ್ವ ಬಗ್ಗೆ. ಒಂದು ವೇಳೆ ಅವ್ರು ಕೊಲೆ ಮಾಡಿದಾರ, ಕಾನೂನು ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ಆಗುತ್ತೆ ಆಗ್ಲಿ, ನಾವ್ ಯಾರು ಕೊಲೆಗಾರ ಅಂತ ತೀರ್ಮಾನ ಮಾಡ್ಲಿಕ್ಕೆ? ನಾನು ಅದನ್ನು ಹೇಳೋದು, ನ್ಯಾಯಾಲಯ ಇದೆ, ನ್ಯಾಯಾಧೀಶರಿದ್ದಾರೆ, ಪ್ರಾಮಾಣಿಕ ಪೊಲೀಸರು ಇದ್ದಾರೆ, ಅವ್ರು ಕಂಡು ಹಿಡಿತಾರೆ. ಆದರೆ ಇಲ್ಲೊಂದು ಸಣ್ಣ ತಪ್ಪು ನಡೆದಿದೆ ಅಂತ ನನಗೆ ಅನಿಸುತ್ತೆ ಸರ್. ಈಗಿನ ನನ್ನ ಪಾಲಿನ ದೈವ ಸಮಾನ ವ್ಯಕ್ತಿ ನನ್ನ ಜೇಬಿಗೆ ತುರುಕಿದ ಹಣವನ್ನು ರೂಮಿ ಬಂದು ಎನಿಸಿ ನೋಡುವಾಗ ನಾನು ನಿರೀಕ್ಷೆ ಮಾಡದೇ ಇರುವಷ್ಟು ಹಣ ಇತ್ತು. ಈ ಚಾರ್ಜ್ ಶೀಟ್ ಆದ 10 ದಿನದಲ್ಲಿ ಇವರು 5 ಜನನೋ 6 ಜನನೋ ಸರಿಯಾಗಿ ನೆನಪಿಲ್ಲ, ಅವರಿಗೆ ಜಾಮೀನು ಕೊಡಿಸ್ತಾರೆ. ಅದು ಕೊಲೆ. ಆತಂದು ಪ್ರಕರಣ ಇದೆ, ಇನ್ನೊಬ್ಬರ ಪತ್ನಿಗೆ ಅಶ್ಲೀಲ ಫೋಟೋ ಕಳಿಸಿರುವಂತ ಪ್ರಕರಣ. ಹಾಗಾದ್ರೆ ಅಲ್ಲಿ ಸಿಗುವ ಜಾಮೀನು ಇಲ್ಲಿ ಯಾಕೆ ಸರ್ ಸಿಗಲ್ಲ ಸರ್? ದರ್ಶನ್ ಪರವಾಗಿ ನಾನು ಮಾತಾಡಿದ ಮೇಲೆ ಮುಂದಿನ 15ರಿಂದ 18 ತಿಂಗಳು ನನಗೆ ಕೆಲಸ ಇಲ್ಲ ಸರ್. ಆಗ ನನಗೆ ಅರ್ಥ ಆಯ್ತು, ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ವಿರುದ್ಧವಾಗಿ ಚಿತ್ರರಂಗದ ಒಳಗೆ ಎಷ್ಟು ಜನರಿದ್ದಾರೆ ಅಂತ. ಯಾವತ್ತೂ ಜಾಮೀನು ಸಿಗಬೇಕಿತ್ತಲ್ಲ ಸರ್ ದರ್ಶನ್ ಅವರಿಗೆ. ಯಾಕೆ ಸರ್? ಇದ್ರ ಹಿಂದೆ ಯಾರಿದ್ದಾರೆ ಸರ್? ಲಕ್ಷಾಂತರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಕಾರಣ ಯಾರು ಸರ್? ಈಗ ಈ ಮಾತಾಡಿರೋದ್ರಿಂದ ಮತ್ತೆ ಸಿಗುವ ಅವಕಾಶ ಸಿಗದಿದ್ದಾದರೆ 18 ತಿಂಗಳೇ ಕಷ್ಟಪಟ್ಟು ಜೀವನ ಮಾಡಿದ್ದೀನಿ. ನನಗೆ ಗೊತ್ತಿದೆ ಸರ್, ನನಗೆ ದರ್ಶನ್ ಪರವಾಗಿ ಇಷ್ಟೆಲ್ಲ ಮಾತಾಡಿದೆ ಅನ್ನೋ ಕಾರಣಕ್ಕಾಗಿ ನನಗೆ ಇನ್ನೂ ಕೆಲಸ ಕೊಡುವುದಿಲ್ಲ. ನಾನೇನು ದೊಡ್ಡ ನಟ ಅಲ್ಲ ಸರ್, ನಾನು ಹೊಟ್ಟೆಪಾಡಿನ ನಟ. ಇವತ್ತು ದುಡಿದ್ರೆ ನಾಳೆ ನನ್ನ ಮನೆಯಲ್ಲಿ ಒಲೆ ಉರಿಯುತ್ತೆ, ನೀವು ಕೆಲಸ ಕಿತ್ಕೊಂಡ್ರೆ ನನ್ನ ಮನೆಯಲ್ಲಿ ಒಲೆ ಉರಿಯಲ್ಲ. ಇಷ್ಟೇ ವ್ಯತ್ಯಾಸ. ನನ್ನ ಭಾವಂದಿರೆ, ನನ್ನ ಮಾವನ ಮಕ್ಕಳು, ಅವರು ನನ್ನನ್ನು ಕೈ ಹಿಡಿದ್ರು ಸರ್ 18 ತಿಂಗಳು. ಆದರೆ ಎಷ್ಟು ಅಂತ ಕೇಳೋಣ ಸರ್ ಇನ್ನೊಬ್ಬರ ಹತ್ರ. ಭಾಳ ನೋವು ಆಗ್ತಿತ್ತು. ಇನ್ನು ಜೀವನನೇ ಬೇಡ ಅಂತೇಳಿ ತೀರ್ಮಾನ ಮಾಡಿದೆ.